ಎಲ್ಲರಿಗೂ ಮತ್ತೆ ಕ್ರಿಪ್ಟೋ ಕನ್ನಡಿಗ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನಂದರೆ ಕ್ರಿಪ್ಟೋ ಮಾರ್ಕೆಟ್ ತುಂಬ ಕ್ರ್ಯಾಶ್ ಆಗಿದೆ. ರೀಸನ್ಸ್ ಬಂದು ಒಂದು ಇಸ್ರೇಲಲ್ಲಿ ವಾರ್ ನಡೀತಿದೆ ಅದು ಒಂದು, ಮತ್ತು ಆಲ್ ಓವರ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ತುಂಬ ಕ್ರ್ಯಾಶ್ ಆಗಿದೆ. ಜಪಾನಲ್ಲಂತೂ ಯೂಜ್ ಲಾಸ್ ಆಗ್ತಿದೆ ಸ್ಟಾಕ್ ಮಾರ್ಕೆಟು. ಅದರಿಂದ ಕ್ರಿಪ್ಟೋ ಕೂಡ ತುಂಬ ಕ್ರ್ಯಾಶ್ ಆಗ್ತಿದೆ. ಇವಾಗ ಯಾರು ಎಕ್ಸ್ಪೆಕ್ಟ್ ಮಾಡಿದಲ್ಲಿ ಹಿಂಗಾಗುತ್ತೆ ಅಂತ. BTCನೇ $50,000 ಕೆಳಗೆ ಇಳಿದ್ಬಿಡ್ತು. ಅದೇ ಆಶ್ಚರ್ಯ ಆಗ್ತಿರೋದು. ಮತ್ತು ಎಲ್ಲ ಆಲ್ಟ್ಸ್ಗೂ ಡಂಪ್ ಆಗ್ತಿದೆ. ಇವಾಗಂತೂ ಆಲ್ಟ್ಸ್ ಎಲ್ಲ ತುಂಬ ಬ್ಲೀಡಿಂಗ್ ಆಗ್ತಿದೆ. ಮಾರ್ಕೆಟೇ ಪೂರ್ತಿ ಕ್ರ್ಯಾಶು. ಇನ್ನೊಂದು ಏನಂತಂದರೆ ಬೈಯರ್ಸ್ಗೆ ಇದೊಂಥರ ಅವ್ರಿಗೊಂಥರ ಆಪರ್ಚುನಿಟಿ, ತಿರ್ಗಾ ಆಲ್ಟ್ಸ್ನ ಎಲ್ಲ ಬೈ ಮಾಡಬಹುದು ಅಂತ. ಅದೇ ಡಿಪೆಂಡ್ಸ್ ಅಪಾನ್ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದ್ದರೆ ಇವಾಗೂ ಬೈ ಮಾಡ್ಬೋದು. ಮೀನ್ಸ್ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಇನ್ವೆಸ್ಟ್ಮೆಂಟು ಮತ್ತು ಇನ್ವೆಸ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವತ್ತಿದ್ರೂ. ಅವ್ನು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದ್ದರೆ ಖಂಡಿತವಾಗ್ಲೂ ಈ ಡಿಪ್ನ ಅವನು ಆಪರ್ಚುನಿಟಿ ಅಂದ್ಬಿಟ್ಟು ತಿರ್ಗಾ ಬೈ ಮಾಡ್ತಾನೆ. ಅದಕ್ಕೆ ಅಲ್ಲದು ಯಾವುದೇ ರೀತಿ ಟ್ರೇಡಿಂಗ್ ಮಾಡ್ಬೇಕಂತಂದ್ರೂ ರಿಸ್ಕ್ ಇದ್ದೇ ಇರುತ್ತೆ. ಓಕೆನಾ, ಅದ್ರ ತಕ್ಕನಂಗೆ ನಾವು ಟ್ರೇಡಿಂಗ್ ಮಾಡಬೇಕು. ಸುಮ್ಮನೆ ಕಣ್ಮುಚ್ಕೊಂಡು ಮಾಡ್ಕೊಂಡು ಆಮೇಲೆ ರಿಸ್ಕ್ ಬೇರೆ ಮಾಡೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ನಾವು ಟ್ರೇಡಿಂಗ್ ಇಲ್ದ್ರೆ ಅದು ಲಾಸ್ ಆಗೇ ಆಗುತ್ತೆ. ಏನೇ ಆದರೂ ನ್ಯೂ ಅಪ್ಡೇಟ್ಸ್ ಬಗ್ಗೆ ನೋಡೋಣ. ಏನೂ ಆಗಲ್ಲ, ಹೋಪ್ ಫಾರ್ ದ ಬೆಸ್ಟ್ ಅನ್ಕೊಳ್ಳೋಣ. ತಿರ್ಗಾ ಏರುಪೇರು ಟ್ರೇಡಿಂಗಲ್ಲಿ ಇದ್ದೇ ಇರುತ್ತೆ. ಬೇಕಾದ್ರೆ ಒಂದು ದಿನ ಬ್ಯಾಡ್ ಡೇ ಆಗಿರ್ಬೋದು, ಅದೇ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಯಾವತ್ತೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಕೊನೆಯದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಅಪ್ಡೇಟ್ಸ್ ಆಗಿ ವಿಡಿಯೋ ಕಾಯ್ತಾ ಇರಿ.